ಕರ್ನಾಟಕ ಮಾತೆ ಜಯ ಸುಂದರ ನದಿವನಗಳ ನಾಡೆ ಭರತ ಜನನಿಯ ಪಂಜಾಬೆ ಜನನಿಯ ಚೋಗುಳ ವೇದದ ಘೋಷ ಜನನಿಗೆ ಜೀವವು ನಿನ್ನಾವೇಶ ಹಸುರಿನ ಗಿರಿಗಳ ಸಾಲೆ ನಿನ್ನಯ ಕೊರಳಿನ ಮಾಲೆ ಶ್ರೀ ಗುರುವೆ ಅರುವೆ ಶರಣಾಗಿ ಬರುವೆ ಕರುಣೆಯನ್ನು ಕೋರಿ ಬರುವೆ ಪ್ರಕೃತಿ ತಂದ ಕಿಡಿಹೂಗಳನ್ನು ಶ್ರೀ ಚರಣ ಕೆರೆಯುತ್ತಿರುವೆ. ಹಾಗೆ ATL 2 ಬಾರಿ ಇಂಟೆನ್ಸಿವ್ ಟ್ರೈನಿಂಗು ಕೂಡ ಆಗಿದೆ. ಅದಲ್ಲದೆ ಕೊನೆಯದಾಗಿ ನಮ್ಮಲ್ಲಿರ್ತಕ್ಕಂಥ ಜ್ವಲಂತ ಮತ್ತೆ ವಸ್ತುನಿಷ್ಠವಾದಂತಹ ಸಮಸ್ಯೆ ಏನಂದ್ರೆ ನಮ್ಮಲ್ಲಿರ್ತಕ್ಕಂಥ ಜೂನಿಯರ್ ಟು ಸೀನಿಯರ್ ಟು ಸೆಲೆಕ್ಷನ್ ಗ್ರೇಡ್ ಪ್ರಮೋಷನ್ ಆಗಿಲ್ಲ. ಅದಕ್ಕೆ ಕಾರಣಗಳು ಪವಿತ್ರ ಕೇಸ್ ಅಂತ ನಮಗೆ ಬಹಳ ತೊಂದರೆ ಆಗಿದೆ. ದಯಮಾಡಿ ನಮ್ಮ ಪ್ರಕರಣವನ್ನು ಸಹಾನುಭೂತಿಯಿಂದ ಮನ್ನಿಸಿ ನಮ್ಮ ಸಹಾನುಭೂತಿಯಿಂದ ನಮಗೆ ಪ್ರಮೋಷನ್ ವಿಚಾರದಲ್ಲಿ ಕರುಣಿಸಿ ಅಂತ ಹೇಳ್ತಾ Profession is not life, profession is part of life. Life has a bigger canvas. ಈ ಮಾತು ಯಾವ ಸಂದರ್ಭದಲ್ಲಿ ಹೇಳ್ತಾ ಇದ್ದಾರೆ ಅಂದರೆ, ಈಗ ಶ್ರೀಮತಿ ರಶ್ಮಿ ಅವರು ಏನು ಪ್ರಾರ್ಥನೆ ಗೀತೆಯನ್ನು ಹೇಳಿದರು, ಅಧಿಕಾರಿಗಳಲ್ಲಿ ಕೂಡ ಬೇರೆ ಪ್ರತಿಭೆ ಇರ್ತದೆ ಎಂಬುದಕ್ಕೆ ಇದೊಂದು ಸಾಕ್ಷಿ. ಆ ದೃಷ್ಟಿಯಿಂದ ಈ ಮಾತು ಬೇರೆ ಎಷ್ಟೊಂದು ದೇವರು ಒಳ್ಳೆಯ ಕಟ್ಟಡ ಕೊಟ್ಟಿದ್ದಾರೆ. ಇದು ಶ್ರೀಮಾನ್ ಎಸ್ ಜಿ ಬಿರಾದರ್ ಅವರು ಅವ್ರಿಗೂ ಇದು ಅನ್ವಯ ಆಗ್ತದೆ. ಒಬ್ಬ ಅಧಿಕಾರಿ ಅಲ್ಲ, ಒಬ್ಬ ಉತ್ತಮ ಲೇಖನ ಬರೀತಕ್ಕಂಥ ಶಕ್ತಿ ಅವರಿಗಿದೆ ಅಂತಕ್ಕಂಥ ತೋರಿಸ್ಬೇಕು. ಅವರು ಸ್ವಲ್ಪ ದಿನಗಳ ಹಿಂದೆ ಭೂ ಸ್ವಾಧೀನ ಕಾಯ್ದೆ ಬದಲಾದ ದೃಷ್ಟಿಕೋನ ಇದರ ಬಗ್ಗೆ ಅದರ ಕರಡನ್ನು ಕೊಟ್ಟು ಇದಕ್ಕೆ ನೀವು ಮುನ್ನಡೆ ಬರೆಕೊಡ್ಬೇಕಂತ ಹೇಳಿ ನಾನು ನೋಡಿದೆ. ಪುಸ್ತಕ ನೋಡಿದ ಮೇಲೆ ಸಂತೋಷವಾಗಿ ಬರೆದು ಕೊಡ್ತೀನಿ ಅಂತ ಹೇಳಿದೆ. ಆದರೆ ಒಂದೇ ಒಂದು ನನಗೆ ಕೆಲಸದ ಒತ್ತಡದಿಂದ ಸ್ವಲ್ಪ ವಿಳಂಬ ಆಯಿತು. ಆದರೆ ಅವರ ವಿನಯ ಮತ್ತು ಸಹನಶೀಲತೆಯನ್ನು ನಾನು ಪಾಲಿಸ್ಕೊಳ್ತೀನಿ. ಅತ್ಯಂತ ವಿನಂದ ಹೇಳಿದ್ರು, ಸರ್ ಎಷ್ಟೇ ದಿವಸ ಆಗಲಿ, ಎಷ್ಟು ತಿಂಗಳಾದರೂ ಅದಕ್ಕೆ ಮುನ್ನಡೆ ನೀವೇ ಬರ್ಕೊಡ್ಬೇಕಂತಕ್ಕಂಥ ಮಾತಾಡಿದ್ರು. ಭಾಳ ಸಂತೋಷದಿಂದ ಕೆಲಸ ಮಾಡಿದ್ದೀನಿ. ಇದನ್ನು ಈ ಪುಸ್ತಕ ರೂಪದಲ್ಲಿ ಈ ಅಧಿಕಾರಿಗಳ ಸಂಘದವರು ಪಬ್ಲಿಷ್ ಮಾಡಿದ್ದೀರಿ. ಭಾಳ ಸಂತೋಷ. ಮೊದಲನೇದಾಗಿ ನಾನು ಬಿರಾದರ್ ಅವರಿಗೆ ಅಭಿನಂದನೆಗಳನ್ನು ಸಲ್ಲಿಸ್ತೀನಿ. ಈ ಸಂಘದಲ್ಲಿ ನಾನು ಬಂದು ಈ ದಿನಚರಿಯನ್ನು ಬಿಡುಗಡೆ ಮಾಡಲಿಕ್ಕೆ ಅವಕಾಶ ಕೊಟ್ಟಿದ್ದಕ್ಕೆ ಸಂಘದವರಿಗೆ ವಂದನೆಗಳನ್ನು ಸಲ್ಲಿಸ್ತೇನೆ. ಮತ್ತು ಇದೇ ಅವಕಾಶ ನ್ಯಾಯಮೂರ್ತಿಗಳಾದ ಶ್ರೀ ಶಿವರಾಜ್ ಪಾಟೀಲ್ ಅವರ ಭಾಷಣವನ್ನು ಸಹ ಕೇಳಲಿಕ್ಕೆ ಒಂದು ಅವಕಾಶ ಸಿಕ್ಕಿದೆ. ಇವತ್ತು ಕರ್ನಾಟಕ ಆಡಳಿತ ಸೇವೆ ಬಹಳಷ್ಟು ಒಂದು ಪ್ರಸಿದ್ಧಿಯನ್ನು, ಭವ್ಯ ಇತಿಹಾಸವನ್ನು ಪಡೆದಿರತಕ್ಕಂಥ ಒಂದು ಸೇವೆ. ಇದರ ನಿಮ್ಮ ಹಿಂದಿನ ಮೈಸೂರು ಸಿವಿಲ್ ಸರ್ವಿಸ್ ದೇಶದಾದ್ಯಂತ ಪ್ರಸಿದ್ಧವಾದಂಥ ಒಂದು ಸೇವೆ. ಇದರಲ್ಲಿ ಮಾಸ್ತಿ ವೆಂಕಟೇಶ್ ಅಯ್ಯಂಗಾರ್ ಅವರು ಬಹುಶಃ ಆಡಳಿತ ಸೇವೆಯಲ್ಲಿದ್ದಂಥ ಏಕೈಕ ಜ್ಞಾನಪೀಠ ಪ್ರಶಸ್ತಿ ವಿಜೇತರಂತ ಅನ್ನಿಸ್ತದೆ.
ಮತ್ತು ಮುಖ್ಯ ಕಾರ್ಯದರ್ಶಿಗಳಾದಂಥ GVK ರಾವ್ ಅವರು ಕೇಂದ್ರ ಸರ್ಕಾರದಲ್ಲೂ ಕೃಷಿ ಕಾರ್ಯದರ್ಶಿಯಾಗಿದ್ದರು. ಇಂಥವರೆಲ್ಲ ಮೈಸೂರು ಸಿವಿಲ್ ಸರ್ವಿಸಲ್ಲಿದ್ದರು. ಸೊ ಇಂಥ ಭವ್ಯ ಪರಂಪರೆಯನ್ನು ಹೊಂದಿರತಕ್ಕಂಥದ್ದು ಕರ್ನಾಟಕ ಆಡಳಿತ ಸೇವೆ. ಯಾವುದೇ ಇದನ್ನು ಯಾಕೆ ಬರದೆ ಅನ್ನೋಕ್ಕಿಂತ ಮುಂಚೆ ಈ ಒಂದು ಸಂದರ್ಭದಲ್ಲಿ ಇಬ್ಬರು ಮಹನೀಯರ ನೆನಪು ನನಗೆ ಬರ್ತದೆ. ಒಂದು ಅಂದರೆ ನನ್ನ ಇದನ್ನೇ ಬದಲಾವಣೆ ಮಾಡಬೇಕು. ಇಬ್ಬರು ಮಹನೀಯರು, ಅವರ ಹೆಸರನ್ನು ನಾನು ಇಲ್ಲಿ ಹೇಳಲಿಕ್ಕೆ ಇವತ್ತು ಇಷ್ಟಪಡ್ತಾ ಇದ್ದೀನಿ. ಮೊದಲನೇದಾಗಿ ನನ್ನ ವಿದ್ಯಾಗುರುಗಳಾಗಿರ್ತಕ್ಕಂಥ ಡಾಕ್ಟರ್ DM ನಂಜುಂಡಪ್ಪನವರು. ನಾನು ಸುಮಾರು ವರ್ಷಗಳವರೆಗೆ ಈ ಒಂದು ಸರ್ಕಾರಿ ಕಾಲೇಜಿನಲ್ಲಿ ಉಪನ್ಯಾಸಕನಾಗಿ ಸೇವೆ ಸಲ್ಲಿಸಿ 1977ನೇ ಬ್ಯಾಚ್ನಲ್ಲಿ ತಹಸೀಲ್ದಾರ್ ಆಗಿ ಸೆಲೆಕ್ಷನ್ ಆದಮೇಲೆ ಅವ್ರನ್ನ ಹೋಗಿ ಕಂಡೆ. ನಾನು ಈ ರೀತಿ ಸೆಲೆಕ್ಷನ್ ಆಗಿದೆ, ಹೋಗ್ಬೇಕಂತೀನಿ, ನಿಮ್ಮ ಹಿತವಚನ ಏನು ಅಂತ ಅವ್ರು ನಾನು ಕೇಳಿದಾಗ ಅವ್ರು ಹೇಳಿದ್ರು, ನೀನು ಒಂದು 10 ಸೆಕೆಂಡ್ ಸುಮ್ಮನೆ ಕೂತು ಇಲ್ಲ ನೀನು ಕ್ಲಾಸ್ 1 ಆಗಿ ಸೆಲೆಕ್ಷನ್ ಆಗಿದ್ರೆ ಚೆನ್ನಾಗಿತ್ತು, ಆದರೂ ಕೂಡ ತಹಸೀಲ್ದಾರ್ ಆಗಿ ಅಲ್ಲಿ ಜನರ ಸೇವೆ ಮಾಡೋಕ್ಕೆ ಸಾಕಷ್ಟು ಅವಕಾಶ ಇದೆ. ನೀನು ಒಂದು ವೇಳೆ ಇದನ್ನು ಸ್ಪಷ್ಟವಾಗಿ ಹೇಳಿದ್ರು ಅವರು, ಸೇವಾ ಮನೋಭಾವನೆಯಿಂದ ಕೆಲಸ ಮಾಡುವ ಉದ್ದೇಶ ಇದ್ರೆ ಮಾತ್ರ ಅಲ್ಲಿ ಹೋಗಿ ವರದಿ ಮಾಡ್ಕೊ, ಇಲ್ಲಾಂದ್ರೆ ಬೇಡ ಅಂತ ಹೇಳ್ಬಿಟ್ರು. ಸೊ ಅದು ನನ್ನ ಮನಸ್ಸಿನಲ್ಲಿ ಹಾಗೆ ಕೊರಿತಾ ಇತ್ತು. ಆಗಲಿ ಅಂತ ಹೇಳಿ ನಾನು ಹೋದೆ. ಮುಂದೆ ನನ್ನನ್ನು ತರಬೇತಿ ತಹಸೀಲ್ದಾರ್ ಆಗಿ ಧಾರವಾಡ ಜಿಲ್ಲೆಗೆ ಹಾಕಿದ್ರು. ಇವರೇನು ನಂಜುಂಡಪ್ಪನವ್ರು ಏನು ನನಗೆ ಹೇಳಿದ್ರು ಒಂದು ಪಾಠ, ಏನೇ ಮಾಡೋದು ನಿನ್ನ ಕೆಲಸ ಸೇವಾ ಮನೋಭಾವನೆಯಿಂದ ಮಾಡುತ್ತಾ. ಅಲ್ಲಿ 2ನೇ ವ್ಯಕ್ತಿ ಸಿಕ್ಕರು. ಅವರು ಅಲ್ಲಿ ಆಗಿನ ಜಿಲ್ಲಾಧಿಕಾರಿ KV ಹಿರಣ್ಯರಾಯ್. ಅವ್ರನ್ನ ನಾನು ಚೇಂಬರಲ್ಲಿ ಹೋಗ್ತಾ ಇದ್ದಂಗೆ, ಅವ್ರನ್ನ ಭೇಟಿ ಮಾಡಿ ವರದಿ ಮಾಡ್ಕೊಳಕ್ಕೆ ಹೋಗ್ತಾ ಇದ್ದಂಗೆ ನನಗೆ ಮೊದಲು ಕಂಡಿದ್ದು ಒಂದು ಅವ್ರ ತಲೆ ಮೇಲೆ ಎಲ್ಲರಿಗೂ ಕಾಣುವಂಗೆ ಒಂದು ಬೋರ್ಡ್ ಹಾಕೊಂಡಿದ್ದರು, ಈ ಗೀತೆಯ ಸಾರ ಇದು ಕರ್ಮಣ್ಯವಾಧಿಕಾರಸ್ತೆ ಮಾ ಫಲೇಸು ಕದಾಚನ ಮಾ ಕರ್ಮಫಲ ಹೇತುರ್ಭೂರ್ವ ತೇ ಸಂಗೋಸ್ತು ಕರ್ಮಣಿ ಅಂತ. ಅಂದ್ರೆ ಅದರ ಬಹುಶಃ ಕಳೆದ ಒಂದು 10 ವರ್ಷಗಳ KS ಅಧಿಕಾರಿಗಳ ಸಂಘದ ಇತಿಹಾಸದಲ್ಲಿ ಬಹಳಷ್ಟು ಬದಲಾವಣೆಗಳು ನಾವು ಕಾಣ್ತಾ ಇದ್ದೀವಿ. ಅದು ಬಹುಶಃ ನಮ್ಮ SR ವೆಂಕಟೇಶ್ ಸಾಹೇಬರು ಮತ್ತು ಹಿಂದಿನ ಒಂದು ಲೆಗೆಸಿ ಏನು ಕೆಲವರು ಅಧ್ಯಕ್ಷರು ರೂಪಿಸಿಕೊಟ್ಟಿದ್ರು, ಮೇ ಬಿ ಇವನ್ ಖಾಲಿದ್ ಸರ್ ಒಂದು ಟೀಮ್. ಅದರ ನಂತರ ಬಂದಂತಹ ಒಂದು 10-15 ವರ್ಷದಿಂದ ಈಚೆಗೆ ಒಂದು ಸರ್ಕಾರದ ಗ್ರ್ಯಾಂಟ್ಸ್ ಸ್ವಲ್ಪ ಇಲ್ಲಿ ಯಾವಾಗ ಬರೋದಕ್ಕೆ ಶುರು ಆಯಿತು, ಆಗ ನಾವು ಇದು ಒಂದು ಏನಂದರೆ ಇಲ್ಲಿ ಬೆಂಗಳೂರಿಗೆ ಬೇರೆ ಬೇರೆ ಕಡೆಯಿಂದ ಬಂದಂತಹ KS ಅಧಿಕಾರಿಗಳಿಗೆ ಉಳ್ಕೊಳ್ಳೋದಕ್ಕೆ ಭಾಳ ಸಮಸ್ಯೆ ಆಗ್ತಾ ಇತ್ತು. ಇಲ್ಲಿ ಒಂದು ಸುಮಾರು 8 ರೂಮ್ಗಳನ್ನು ಮಾಡಿ ಅವ್ರಿಗೆ ಅತಿ ಕಡಿಮೆ ದರದಲ್ಲಿ, ಮೆಂಬರ್ಸ್ ಆದರೆ ಅತಿ ಕಡಿಮೆ ದರದಲ್ಲಿ ಅವರಿಗೆ ಉಳ್ಕೊಳ್ತಕ್ಕಂಥ ಅವಕಾಶ ಇವತ್ತಿಗೂ ಕೂಡ ಕಲ್ಪಿಸಿ ಕೊಟ್ಟಿದ್ದೀವಿ. ಔಟ್ಸೈಡರ್ಸ್ ಜಾಸ್ತಿ ಇದೆ. 2ನೇದು ನಾವು ಮಾಡಕ್ಕೆ ಹೊರಟಿದ್ದು ಒಂದು ಬ್ಯಾಡ್ಮಿಂಟನ್ ಕೋರ್ಟ್ ಈಗಲೂ ಇದೆ. ಪೂರ್ಣ ಪ್ರಮಾಣದಲ್ಲಿ ಉಪಯೋಗ ಆಗದೇ ಇದ್ರೂ ಸಹ ವ್ಯವಸ್ಥಿತವಾಗಿ ಅದನ್ನು ಕೂಡ ಬಂದವರಿಗೆ ಕ್ರೀಡೆಗಾಗಿ ಮಾಡಿದ್ದೀವಿ. 3ನೇದು ನಮ್ಮ ಫ್ಯಾಮಿಲಿ ಮೆಂಬರ್ಸ್ ಯಾರಾದರೂ ಇಲ್ಲಿ ಬಂದಾಗ ಅವರು ಸಣ್ಣ ಪುಟ್ಟ ಫಂಕ್ಷನ್ಸ್ ಮಾಡಿಕೊಡ್ಬೇಕು, ಈ ರೀತಿ ಕಾರ್ಯಕ್ರಮಗಳು ಮಾಡ್ಕೋಬೇಕು ಅಂಥದಕ್ಕೆ ಒಂದು ಒಳ್ಳೆಯ ವೇದಿಕೆಯನ್ನು ನಿರ್ಮಾಣ ಮಾಡಿದ್ವಿ. 4ನೇದು ನಮ್ಮ ಎಲ್ಲ ಸಭೆ ಸಮಾರಂಭಗಳು ಮತ್ತು ನಮ್ಮ ಕರ್ನಾಟಕ ಸರ್ಕಾರದಲ್ಲಿರ್ತಕ್ಕಂಥ ಇತರೆ ಯಾವುದೇ ಇಲಾಖೆಯ ಪ್ರೋಗ್ರೆಸ್ ರಿವ್ಯೂ ಮೀಟಿಂಗ್ಸ್ ಮಾಡ್ಕೊಳ್ಬೇಕು ಅನ್ನೋ ಒಂದು ಒಳ್ಳೆ ಮೀಟಿಂಗ್ ಹಾಲ್ ಮೇಲೆ ಸುಮಾರು 50 ಜನ ಕೂತ್ಕೊಳ್ಳೋದು ಮಾಡಿ ಅದನ್ನು ಒಂದು ನಾಮಿನಲ್ ರೇಟಲ್ಲಿ, ಇವತ್ತಿನ ಒಂದು ನಾಮಿನಲ್ ರೇಟು ನಾವು ಹಾಕ್ತಾ ಇರೋದು ಬರೀ 3,500 4,000 ಇದೆ. ಒಂದು ದಿವಸಕ್ಕೆ ಪೂರ್ತಿ ಫಿಟ್ಟು ಡೈನಿಂಗ್ ಹಾಲ್ ಕೂಡ ಕೊಡ್ತೀವಿ. ಅದು ನಮಗೆ ಲಾಭ ಮಾಡಿಕೊಡೋದಕ್ಕಂತಲ್ಲ. ನೋಡಿ, ಈ KS ಅಧಿಕಾರಿಗಳ ಸಂಘ ಸುಮಾರು 100 ವರ್ಷದಿಂದ ಇದೆ. ಆದರೆ ಈ ಅಧಿಕಾರಿಗಳ ಸಂಘವಾಗಿತ್ತೇ ಹೊರತು ಈ ಸಂಘದಲ್ಲಿ ಒಂದು ಸಾಹಿತ್ಯಿಕ ಮತ್ತು ಸಂಶೋಧನಾತ್ಮಕ ಚಟುವಟಿಕೆಗಳು ಅಷ್ಟು ನಡೀತಾ ಇರಲಿಲ್ಲ.
ಸರ್ಕಾರ ಇದನ್ನು ಸಾಹಿತ್ಯಿಕ ಮತ್ತು ಸಂಶೋಧನಾತ್ಮಕ ಚಟುವಟಿಕೆ ಮಾಡಿ ಅಂತ ನಮಗೆ ಇತ್ತೀಚೆಗೆ ಸ್ವಲ್ಪ ಅನುದಾನ ಕೂಡ ಕೊಡ್ತಾಯಿದೆ. ಹೀಗಿದ್ದಾಗ ನಮಗೆ ಇರ್ತಕ್ಕಂಥ ಭಾಳಷ್ಟು ಸವಾಲುಗಳಲ್ಲಿ ಆ ಸವಾಲುಗಳಿಗೆ ಇರ್ತಕ್ಕಂತಹ ಪರಿಹಾರ ಕೂಡ ನಮ್ಮಲ್ಲೇ ನಾವು ಅಡ್ಮಿನಿಸ್ಟ್ರೇಟರ್ಸ್, ನಾವು KAS ಆಫೀಸರ್ಸು, ನಮಗೆ ಇರೋ ಎಕ್ಸ್ಪೀರಿಯೆನ್ಸಲ್ಲಿ ಖಂಡಿತವಾಗಿ ನಾವು ಕೂಡ ಪರಿಹಾರ ಕಂಡುಹಿಡಿಯೋದಕ್ಕೆ ಪ್ರಾಮಾಣಿಕವಾದ ಪ್ರಯತ್ನವನ್ನು ಮಾಡಬೇಕು. ಈ ಪ್ರಾಮಾಣಿಕ ಪ್ರಯತ್ನವನ್ನು ಮಾಡುವ ನಿಟ್ಟಿನಲ್ಲಿ ನಾವು ಇದನ್ನು ಮಾಡಿದ್ದೀವಿ. ನಮಗೆ ಸರ್ವಿಂಗ್ ಆಫೀಸರ್ ಸ್ವಲ್ಪ ಟೈಮು ಕಷ್ಟ ಆಗ್ಬೋದು ಫ್ರೀ ಮಾಡ್ಕೊಳ್ಳೋ, ಇದು ಮಾಡಬೇಕು ಅನ್ನೋದಾದರೂ ಟೈಮ್ ಸಾಕಾಗಲ್ಲ. ಆದರೆ ರಿಟೈರ್ಡ್ ಆಫೀಸರ್ಸಲ್ಲಿ 30-40 ವರ್ಷ ಸರ್ವಿಸ್ ಮಾಡಿರ್ತಾರೆ. ಸರ್ವಿಸ್ ಮಾಡಿದ್ಮೇಲೆ ಅವರಿಗೆ ಭಾಳಷ್ಟು ಅನುಭವ ಇರೋದರಿಂದ ತಕ್ಷಣ ರಿಟೈರ್ಡ್ ಆಗಿರ್ತಕ್ಕಂಥ ನಾನು ಹೇಳೋದು, ಸ್ವಲ್ಪ ಫ್ರೀ ಟೈಮ್ ಇದ್ದಾಗ ಅವ್ರಿಗೆ ನಾವು ಈ ಪ್ರೋತ್ಸಾಹ ಕೊಟ್ಟರೆ ಖಂಡಿತವಾಗಿ ನಮ್ಮಲ್ಲಿ ಭಾಳಷ್ಟು ಆಡಳಿತದಲ್ಲಿ ಸುಧಾರಣೆ ಮಾಡ್ತಕ್ಕಂಥ ಅತ್ಯುತ್ತಮವಾದ ಒಂದು ಲೇಖನಗಳು, ಗ್ರಂಥಗಳನ್ನು ತಂದರೆ ಅಂಥವನ್ನು ನಾವು ಪ್ರಕಟಿಸಿದರೆ ನಾವು ಇನ್ಫ್ಯಾಕ್ಟು ಆ ಆಡಳಿತ ಸುಧಾರಣೆಗೆ ಒಂದು ಚಾಲನೆ ಕೊಟ್ಟಂಗೆ ನಾವು ಮಾಡ್ಕೊಂಡು ಹೋಗೋದು ಒಂಥರ, ಅದರಲ್ಲಿ ಏನೋ ತಪ್ಪು ಒಪ್ಕೊಳ್ಳಿವೆ ಅನ್ನೋದು ಹೇಳಿ ಅದನ್ನು ಸರಿ ಮಾಡ್ತಕ್ಕಂತಹ ವ್ಯವಸ್ಥೆ ಕೂಡ ನಮ್ಮಲ್ಲೇ ಒಂದು ಆದಾಗ ಮಾತ್ರ ನಾವು ಅದರದ ಫಲವನ್ನು ಕಾಣ್ಬೋದು. ನಮ್ಮ ಸಮಸ್ಯೆ ಈ ಭೂ ಸ್ವಾಧೀನ ಅನ್ನೋದೇನಿದೆ, ಇದು ಇಡೀ ಜಗತ್ತಿನಾದ್ಯಂತ ಇರತಕ್ಕಂಥ ಜ್ವಲಂತ ಸಮಸ್ಯೆ. ಇದು ಇಲ್ಲಿವರೆಗೂ ನಮ್ಮ ದೇಶದಲ್ಲಿ 1894 ಸಾಲಿನಲ್ಲಿ ಬ್ರಿಟಿಷ್ ಸರ್ಕಾರ ಮಾಡಿರ್ತಕ್ಕಂಥ ಆ್ಯಕ್ಟ್ ಜಾರಿಯಲ್ಲಿತ್ತು. ಸುಮಾರು 120 ವರ್ಷಗಳ ನಂತರ ಈಗ ಹೊಸ ಕಾನೂನನ್ನು ಜಾರಿ ತರಲಾಗಿದೆ. ಇದು ಹೊಸ ಕಾನೂನಿಗೆ ಹಳೆ ಕಾನೂನಿಗೆ ಏನು ವ್ಯತ್ಯಾಸ ಅಂದರೆ, ಮೊದಲು ಆ ಹಳೆ ಕಾನೂನು ಒಂದು ಹರಿತವಾದಂಥ ಖಡ್ಗ ಇದ್ದಂಗಿತ್ತು, ಒನ್ ಸೈಡೆಡ್ ಇತ್ತದು. ಅದು ನಿರಾಯುಧರಾಗಿರ್ತಕ್ಕಂಥ ಜನಸಾಮಾನ್ಯರ ಮೇಲೆ, ರೈತರ ಮೇಲೆ ಮಾಡ್ತಿದ್ರು. ಅದ್ರ ಬದಲಿ ಈಗ ಒಂದು ಕಂಟ್ರೋಲ್ಡ್ ಅಂತೀವಲ್ಲ, ಅಥವಾ ಈ ರೆಗ್ಯುಲೇಟೆಡ್ ಅಂತೀವಿ, ಅಂಥ ರೆಜಿಮ್ನಿಂದ ಪಾರ್ಟಿಸಿಪೇಟ್ರಿ ರೆಜಿಮಿಗೆ ಬಂದೀವಿ ನಾವು. ಪಾರ್ಟಿಸಿಪೇಟ್ರಿ ರೆಜಿಮ್ ಅಂದರೆ ಜನರನ್ನು ಒಟ್ಟಿಗೆ ಕರ್ಕೊಂಡು, ಜನರನ್ನು ನಮ್ಮ ಜೊತೆಗೆ ಕರ್ಕೊಂಡೋಗಿ ಅವರ ಸಹಮತಿ ಮತ್ತು ಸಲಹೆ ಮೇರೆಗೆ ಭೂಸ್ವಾಧೀನ ಆಗುತ್ತೆ. ಈಗ ಹೊಸ ಆ್ಯಕ್ಟ್ ಬಂದಮೇಲೆ ಅದು ಒಂದು ರೀತಿಯಿಂದ, ಮತ್ತು ಪರಿಹಾರದಲ್ಲಿ ಕೂಡ ಒಳ್ಳೆಯ ಪರಿಹಾರ ಕೊಡ್ತಾಯಿದೆ. ಈಗ ಒಂದು ಗೈಡೆನ್ಸ್ ವ್ಯಾಲ್ಯೂ ಅಥವಾ ನಾವು ಮಾರ್ಕೆಟ್ ವ್ಯಾಲ್ಯೂ ಅಂತ ಅದಕ್ಕೆ ಕರಿತೀವಿ, ಅದರದ್ದು 4 ಪಟ್ಟು ಪರಿಹಾರ ಕೊಡ್ತಾರೆ ಗ್ರಾಮೀಣ ಪ್ರದೇಶದಲ್ಲಿ. ಈ ನಗರ ಪ್ರದೇಶದಲ್ಲಿ 2 ಪಟ್ಟು ಪರಿಹಾರ ಕೊಡಬೇಕು ಅಂತ ಈ ಹೊಸ ಕಾನೂನಿದೆ. ಅದಲ್ಲದೆ ಈಗ ನೀರಾವರಿ ಕ್ಷೇತ್ರ, ಬಹುಬೆಳೆ ಕ್ಷೇತ್ರ, ಅವನ್ನ ಯಾವುದನ್ನು ನಾವು ಪಡಿಸ್ಕೊಳ್ಳುವಂಗಿಲ್ಲ, ಯಾವುದೇ ಕಾರಣಕ್ಕೂ ಅದನ್ನು ವಶಪಡಿಸ್ಕೊಳ್ಳಬಾರ್ದು ಅಂತಕ್ಕಂಥ ವಿಚಾರಗಳು ಇದರಲ್ಲಿದ್ದಾವೆ. ಒಟ್ಟಾರೆ ಹೇಳಬೇಕಂದ್ರೆ ಇದು ಜನರಿಗೆ ಹೆಚ್ಚು ಅನುಕೂಲ ಆಗೋ ರೀತಿಯೊಳಗೆ. ಮತ್ತು ಈಗ ಕಂಪ್ನಿಗಳಿಗೆಲ್ಲ ಹಿಂದೆ ಬೇಕಾಬಿಟ್ಟು ಈ ಭೂ ಸ್ವಾಧೀನ ಮಾಡ್ಲಿಕ್ಕಾಗ್ತಿತ್ತು. ಆದರೆ ಈಗ ಅದು ಸರ್ಕಾರಿ ಕಂಪ್ನಿ ಆಗಲಿ, ಖಾಸಗಿ ಕಂಪ್ನಿ ಆಗಲಿ, ಅವರ ಕಂಪ್ನಿಗಳಿಗೋಸ್ಕರ ನಾವು ಭೂ ಸ್ವಾಧೀನ ಮಾಡಬೇಕಾದ್ರೆ ಸುಮಾರು 75-80% ಜನರು ಒಪ್ಪಿಗೆ ಬೇಕೀಗ. ಒಪ್ಪಿಗೆ ಇಲ್ಲ ಅಂದ್ರೆ ಕೆಲಸ ಆಗೋದಿಲ್ಲ. ಭಾಳಷ್ಟು ಜನ ಹೇಳ್ತಾರೆ ಭೂ ಸ್ವಾಧೀನ ವೆಚ್ಚ ಹೆಚ್ಚಾಯಿತು ಹಾಗೀಗ ಅಂತ. ನನ್ನ ವೈಯಕ್ತಿಕವಾಗಿ ಹೇಳೋದಾದ್ರೆ ಒಟ್ಟು ಒಂದು ಯೋಜನಾ ವೆಚ್ಚದ 20-25 ಭಾಗ ಈ ಭೂ ಸ್ವಾಧೀನ ಮತ್ತು ಈ ಪುನರ್ವಸತಿಗಾಗಿ ಖರ್ಚು ಮಾಡಿದ್ರೆ ಏನೂ ತಪ್ಪಿಲ್ಲ ಅಂತಂದು ನನ್ನ ಭಾವನೆ ಆಗಿದೆ.